ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಸೊ ಗೈಸ್, ಇದೊಂದು ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಕಮಿಂಗ್ ಸಂಡೇ ನಾನು ರಿಲೇಷನ್ಶಿಪ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಯಾರು ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ ಅಥವಾ ಸಪ್ರೇಷನಲ್ಲಿದ್ದೀರಾ ಅಥವಾ ನಿಮ್ಮ ಪ್ರೀತಿಲಿ ಇನ್ನೂ ಮದುವೆ ಅನ್ನೋದು ಕಮಿಟ್ಮೆಂಟ್ ನಿಮ್ಮ ಪರ್ಸನ್ ಕಡೆಯಿಂದ ಸಿಗ್ತಾ ಇಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ, ಬಟ್ ನಿಮ್ಮ ಎಕ್ಸ್ ಇನ್ನೂ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು, ಈ ರೀತಿಯ ಆಸೆಗಳೇನಾದರೂ ಇದ್ದರೆ, ಈ ರೀತಿಯ ಡಿಸೈರ್ಸ್ ಇದ್ದರೆ, ಬಟ್ ನಾನು ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ತುಂಬ ರೆಮಿಡೀಸ್ ಮಾಡಿದ್ದೀನಿ, ಎಲ್ಲನೂ ಟ್ರೈ ಮಾಡಿದ್ದೀನಿ, ಬಟ್ ಯಾವುದೂ ಆಗಿಲ್ಲ ಅಂದರೆ ಈ ಒಂದು ವೆಬಿನಾರ್ ನಿಮಗೋಸ್ಕರ ಅಂತ ಹೇಳ್ತೀನಿ. ಸಪೋಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಎಸ್ ಇದರಿಂದ ನನಗೆ ಖಂಡಿತ ಸಕ್ಸಸ್ ಸಿಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಟ್ರಸ್ಟ್ ನಿಮಗೆ ಇದ್ದರೆ ಡೆಫಿನೆಟ್ಲಿ ನೀವು ಜಾಯ್ನ್ ಆಗಬಹುದು. ಕಮಿಂಗ್ ಸಂಡೇ 19th ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ಸ್ ಜಸ್ಟ್ ಅ ಜನರಲ್ ರೀಡಿಂಗ್. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಪರ್ಸನ್ ಏನು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ. ಓಕೆ, 4 ಆಫ್ ವಾಂಡ್ಸ್. ಐ ಥಿಂಕ್ ಇಲ್ಲಿ ಕೆಲವ್ರಿಗೆ ಆಲ್ರೆಡಿ ಮ್ಯಾರೇಜ್ ಫಿಕ್ಸ್ ಆಗಿತ್ತು ಅಥವಾ ಮ್ಯಾರೇಜ್ವರೆಗೂ ಮಾತುಕತೆ ಬಂದಿತ್ತು, ಬಟ್ ಸ್ಟಿಲ್ ಈಗ ಅದು ಮುಂದೆ ಇನ್ನೂ ಆ್ಯಕ್ಷನ್ಸ್ ಯಾವುದು ನಡೀತಾ ಇಲ್ಲ. ಜಸ್ಟ್ ಇಲ್ಲಿ ಕೆಲವ್ರಿಗೆ ಎಂಗೇಜ್ಮೆಂಟ್ ಆಗಿ ಇನ್ನೂ ಮದುವೆ ಕೆಲಸಗಳು ಹಾಗೆ ಉಳಿದಿದೆ ಅಂತ ಹೇಳಬಹುದು, ಅಥವಾ ಸಮಥಿಂಗ್ ಏನು ಪ್ರಿಪ್ರೇಷನ್ಸ್ ನಡೀತಾ ಇಲ್ಲ ಇನ್ನೂ ಅದ್ರ ಬಗ್ಗೆ ಅಂತ ಹೇಳ್ಬೋದು. ಕ್ವೀನ್ ಆಫ್ ಕಪ್ಸ್. ಹಿಯರ್ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ನನಗೆ ಕಾಣಿಸ್ತಾ ಇದೆ. ಕ್ವೀನ್ ಆಫ್ ಸಾರ್ಟ್ಸ್. ಓಕೆ, ಇಲ್ಲಿ ತುಂಬಾ ಎಮೋಷನ್ಸ್ ಜಾಸ್ತಿ ಕಾಣಿಸ್ತಾ ಇದೆ ನನಗೆ, ಆ್ಯಂಡ್ ತುಂಬ ಸ್ಟ್ರಾಂಗ್ ಇರೋರು ತುಂಬ ಇದ್ದಾರೆ ಅಂತ ಹೇಳ್ಬೋದು. 9 ಆಫ್ ಸಾರ್ಟ್ಸ್. ಓಕೆ, ಏರ್ ಸೈನ್ಸ್ ಜಾಸ್ತಿ ಪ್ರೆಸೆನ್ಸ್ ಇದ್ದೀರಾ ಅಂತ ಹೇಳಬಹುದು ಇಲ್ಲಿ. ಐ ಥಿಂಕ್ ಈ ಪರ್ಸನ್ ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ ಅಂತ ಹೇಳಬಹುದು. ನಿಮ್ಮ ಪರ್ಸನ್ ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ ಅಂತ ಹೇಳಬಹುದು. ಓಕೆ, ಆ್ಯಸ್ ಪರ್ ದಿ ಕಾರ್ಡ್ ನೌ ಇಲ್ಲಿ ಒಂದು ಮ್ಯಾರೇಜ್ ಎನರ್ಜಿ ಇದೆ. ಆ್ಯಂಡ್ ಅಗೇನ್ ಇಲ್ಲಿ ಕಪ್ಸ್ ಕಾರ್ಡ್ ಬಂದಿದೆ, ಸ್ವಾರ್ಟ್ಸ್ ಕಾರ್ಡ್ ಬಂದಿದೆ. ದೇರ್ ಇಸ್ ಲಾಟ್ ಆಫ್ ಕಾನ್ಫ್ಲಿಕ್ಟ್ಸ್. ಆ್ಯಂಡ್ ತುಂಬ ಈ ಒಂದು ರಿಲೇಷನ್ಶಿಪ್ನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಫೈಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಆಗಿರಬಹುದು, ನೀವಾಗಿರಬಹುದು ಅಂತ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಫ್ಯಾಮಿಲಿ ವಿಚಾರವಾಗಿ ಅಥವಾ ನಿಮ್ಮಿಬ್ಬರ ಒಂದು ಪ್ರೀತಿ ವಿಚಾರ ಏನಿದೆ ಅದು ಮನೇಲಿ ಗೊತ್ತಾಗಿದೆ. ಆ್ಯಂಡ್ ನಿಮ್ಮ ಇಬ್ಬರ ಒಂದು ಪ್ರೀತಿಗೆ ಮನೆಯವ್ರ ಕಡೆಯಿಂದ ಕಮಿಟ್ಮೆಂಟ್ ಅನ್ನೋದು ಸಿಗ್ತಾ ಇಲ್ಲ, ಒಪ್ಪಿಗೆ ಅನ್ನೋದು ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಈ ಪರ್ಸನ್ ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳಬಹುದು. ತುಂಬ ರೀತಿಯಲ್ಲಿ ಟ್ರೈ ಮಾಡಿದ್ದಾರೆ, ತುಂಬ ರೀತಿಯಲ್ಲಿ ಒಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬ ಸ್ಟ್ರಾಟಜಿಸ್ನ ಪ್ರಿಪೇರ್ ಮಾಡಿದ್ದಾರೆ, ತುಂಬ ರೀತಿಯಲ್ಲಿ ಅಪ್ರೋಚ್ ಮಾಡಿದ್ದಾರೆ, ಬಟ್ ಎಲ್ಲ ಟ್ರೈ ಮಾಡಾದರೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲಿ ಎಂಗೇಜ್ಮೆಂಟ್ವರೆಗೂ ಬಂದು ಕೂಡ ಕೆಲವ್ರದ್ದು ಇಲ್ಲಿ ಡ್ರಾಪ್ಔಟ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಮ್ಯಾರೇಜ್ ಜರ್ನಿ. ಆ್ಯಂಡ್ ಮೋರ್ ಓವರ್ ಆಲ್ರೆಡಿ ಇಲ್ಲಿ ಕೆಲವ್ರಿಗೆ ನಿಮ್ಮ ಪರ್ಸನ್ ಅವರ ಮದುವೆ ಕೂಡ ಆಗಿದೆ ಅಂತ ಹೇಳಬಹುದು. ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆಗೂ ಕೂಡ ಆ ಮದುವೆ ಅಂತ ಆಗಿದೆ, ಬಟ್ ಆ ಒಂದು ಪರ್ಸನ್ ಯಾರ ಜೊತೆ ಮದುವೆ ಆಗಿದ್ದಾರೆ ಅವರ ಒಂದು ಮ್ಯಾರೇಜ್ ಲೈಫ್ ಅಷ್ಟು ಹ್ಯಾಪಿಯಾಗಿಲ್ಲ, ಅಷ್ಟು ಖುಷಿಯಾಗೂ ಇಲ್ಲ ಅಂತ ಕೆಲವರ ಎನರ್ಜೀಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಲವರು ನಿಮ್ಮ ಪರ್ಸನ್ ಬಿಟ್ಟು ಹೋದ್ಮೇಲೂ ನೀವು ತುಂಬ ಸ್ಟ್ರಾಂಗಾಗಿ ನಿಂತಿದ್ದೀರಾ. ಏನೇ ಸ್ಟ್ರೆಸ್ ಇರಬಹುದು, ಏನೇ ಅಳ್ತಾ ಇರಬಹುದು ನೀವು, ಬಟ್ ಸ್ಟಿಲ್ ಯು ಆರ್ ಇಂಡಿಪೆಂಡೆಂಟ್ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಕೆಲವರು ಸಿಂಗಲ್ ಪೇರೆಂಟ್ ಆಗಿಯೂ ಕೂಡ ಇದ್ದೀರಾ ಅಂತ ಹೇಳಬಹುದು, ಅಥವಾ ಈಗ ಆಲ್ರೆಡಿ ನನ್ನ ಒಂದು ಮ್ಯಾರಿಡ್ ಲೈಫ್ ಎಲ್ಲ ಹೋಗಿದೆ, ಅಥವಾ ನನಗೆ ಪ್ರೀತಿ ಮೇಲೆ ನಂಬಿಕೆ ಇಲ್ಲ, ನಾನು ಒಬ್ಬಳೇ ಇರ್ತೀನಿ ಅಥವಾ ನಾನು ಒಬ್ಬನೇ ಇರ್ತೀನಿ, ನನಗೆ ಯಾರೂ ಬೇಡ ಅನ್ನೋ ಒಂದು ಡಿಸಿಷನ್ಗೆ ನೀವು ಬಂದಿರಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಬಂದಿರಬಹುದು. ಇಲ್ಲಿ ಈ ರೀತಿಯ ಒಂದು ಆಪ್ಷನ್ ಲೈಕ್ ಎನರ್ಜೀಸ್ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಲವೊಂದಷ್ಟು ಬಾಡಿಲಿ ಸಮ್ ಪೇನ್ ಇದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ನನಗೆ. ಮೈಟ್ ಬಿ ಇದು ನಿಮ್ಮ ಪರ್ಸನಿಗಾಗಿರ್ಬೋದು ಅಥವಾ ನಿಮಗಾಗಿರ್ಬೋದು. ಫಿಸಿಕಲಿ ತುಂಬ ಚಾಲೆಂಜಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ಡ್ಯೂ ಟು ಸಮ್ ಸ್ಟ್ರೆಸ್ ಈ ಒಂದು ಏನೆಲ್ಲ ಮೆಸ್ಸಪ್ ಆಗಿದೆ ನಿಮ್ಮ ಲೈಫಲ್ಲಿ, ಆ ಒಂದು ವಿಚಾರಕ್ಕೆ ನಿಮ್ಮ ಪರ್ಸನ್ ಅವರ ಮೆಂಟಲ್ ಹೆಲ್ತ್ ಆ್ಯಂಡ್ ನಿಮ್ಮ ಒಂದು ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗ್ತಿದೆ ಅಂತ ಹೇಳ್ಬೋದು. ಪ್ಲೀಸ್ ಗೈಸ್, ಫೋಕಸ್ ಆನ್ ಯುವರ್ ಹೆಲ್ತ್ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ.
ಆ್ಯಂಡ್ ಎಸ್ ಸಪೋಸ್ ನಿಮ್ಮ ಪರ್ಸನ್ ಏನಾದರೂ ಬೇರೆದವ್ರ ಜೊತೆ ಮದುವೆ ಆಗಿದ್ದಾರೆ ಅಥವಾ ಈ ಒಂದು ಎಂಗೇಜ್ಮೆಂಟ್ ಮುರಿದು ಬಿದ್ದಿದೆ, ಈ ಒಂದು ಪ್ರೀತಿಯಲ್ಲಿ ಏನು ಫ್ಯೂಚರ್ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಡೆಫಿನೆಟ್ಲಿ ಮೂವ್ ಆನ್ ಆಗಿ. ಡೋಂಟ್ ವೇಟ್ ಫಾರ್ ದಿಸ್ ಪರ್ಸನ್. ಸಪೋಸ್ ಈ ಪರ್ಸನ್ ಮದುವೆ ಆಗಿದೆ ಬಟ್ ನಿಮಗೆ ಹೇಳಿಲ್ಲ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ ಆಗಿದೆಯಾ ಇಲ್ವಾ ಅಂತ. ಕೆಲವೊಂದು ಪಾಯಿಂಟ್ಸ್ ಎಲ್ರಿಗೂ ಅನ್ವಯ ಆಗೋದಿಲ್ಲ, ಯಾವುದು ನಿಮಗೆ ಅನ್ವಯ ಆಗುತ್ತೆ ಅದನ್ನು ತೊಗೊಳ್ಳಿ. ಕೆಲವರಿಗೆ ಆಲ್ರೆಡಿ ಮೂವ್ ಆನ್ ಎನರ್ಜಿ ಬರ್ತಾ ಇದೆ. ಮೈಟ್ ಬಿ ಈ ಪರ್ಸನ್ ಕೂಡ ಮೂವ್ ಆನ್ ಆಗಿರಬಹುದು, ಥಿಂಕಿಂಗ್ ದಟ್ ನೀವು ಮೂವ್ ಆನ್ ಆಗಿದ್ದೀರಾ, ಸೊ ನಾನು ಮೂವ್ ಆನ್ ಆಗ್ತೀನಿ ಅಂತ ಇಲ್ಲಿ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇರಬಹುದು ಒಂದು. ಆ್ಯಂಡ್ ಎಸ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ಗೂ ಕೂಡ ತುಂಬ ಸ್ಟ್ರೆಂತ್ ಅನ್ನೋದು ಬೇಕಾಗಿದೆ ಈ ಎಲ್ಲ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ. ಇಲ್ಲಿ ಕೆಲವ್ರಿಗೂ ಕೂಡ ಸಪೋಸ್ ಈಗ ಯಾರಾದರೂ ನಿಮ್ಮದು ಮದುವೆ ಆಗಿ ಎಂಗೇಜ್ಮೆಂಟ್ ಆಗಿ ಕೂಡ ಬ್ರೇಕ್ ಡೌನ್ ಆಗಿದ್ದೀರಾ, ಅವ್ರಿಗೂ ಕೂಡ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇರೋದು ಸ್ಟ್ರೆಂತ್ ಅನ್ನೋದು. ಸ್ಟ್ರೆಂತ್ ಆಗಿ ಇಟ್ಕೊಳ್ಳಿ, ಇಬ್ಬರೂ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ನಿಮ್ಮ ಇಬ್ಬರ ಕಡೆಯಿಂದ ಈ ಒಂದು ಏನು ಪ್ರೀತಿ ಸಕ್ಸಸ್ ಮಾಡ್ಕೋಬೇಕು ಅಂದರೆ ಇಬ್ಬರ ಒಂದು ಎಫರ್ಟ್ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಇಬ್ಬರೂ ಒಂದು ಕಾನ್ಫಿಡೆಂಟಿಂದ ನಿಂತ್ಕೋಬೇಕು, ಒಬ್ರಿಗೊಬ್ರು ಬಿಟ್ಟು ಕೊಡದೆ ಫ್ಯಾಮಿಲಿನ ಒಪ್ಪಿಸುವಂತಹ ಒಂದು ಕೆಲಸನ ಇಲ್ಲಿ ನೀವಿಬ್ಬರೂ ಮಾಡಬೇಕಾಗತ್ತೆ. ಇಬ್ಬರೂ ನೀವು ಪ್ರೀತಿಸಿದ್ದೀರಾ ಅಂದಮೇಲೆ ಸರ್ಕಮ್ಸ್ಟಾನ್ಸಸ್ ಏನೇ ಬರಲಿ, ಏನೇ ಸಿಚುವೇಶನ್ಸ್ ಬಂದ್ರೂ ಇಬ್ಬರು ಎದುರಿಸಿ ನಿಂತ್ಕೊಂಡು ಅದನ್ನು ಫೇಸ್ ಮಾಡಿದಾಗಲೇ ಈ ಒಂದು ಪ್ರೀತಿನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಕಾಸ್ಟ್ ವಿಚಾರವಾಗಿ ಅಥವಾ ರಿಲಿಜಿಯಸ್ ವಿಚಾರವಾಗಿ ಅಪೋಸ್ಗಳು ಬರ್ತಾ ಇದೆ, ಅಥವಾ ನೀವು ಅವರು ಸೇಮ್ ಕಾಸ್ಟ್ ಆಗಿಲ್ಲದೆ ಇರ್ಬೋದು, ಅಥವಾ ಒಂದು ಸ್ಟೇಟಸ್ ಥರ ಫ್ಯಾಮಿಲಿಯಲ್ಲಿ ನೋಡ್ತಾ ಇರಬಹುದು. ಆ ಒಂದು ವಿಚಾರಕ್ಕೆ ನಮ್ಮ ಒಂದು ಫ್ಯಾಮಿಲಿಗೆ ಸರಿ ಹೊಂದ್ತಾ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾ ಇರುವಂಥದ್ದು ಇರಬಹುದು. ಬಟ್ ಸ್ಟಿಲ್ ನಿಮಗೂ ಕೂಡ ತುಂಬ ಮ್ಯಾರೇಜ್ ಪ್ರಪೋಸಲ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಆ್ಯಂಡ್ ಬೇರೆ ಬೇರೆ ಇದರಲ್ಲೂ ಕೂಡ ಒಳ್ಳೊಳ್ಳೆ ಪ್ರೊಫೈಲ್ ಬಂದರೂ ನೀವು ಒಪ್ಕೊಳ್ತಾ ಇಲ್ಲ. ಆ್ಯಂಡ್ ಇವನ್ ನಿಮ್ಮ ಪರ್ಸನ್ಗೂ ಒಳ್ಳೆ ಪ್ರೊಫೈಲ್ಗಳು ಬರ್ತಾ ಇದೆ. ಕೆಲವ್ರಿಗೆ ಅವರು ಸಹ ಒಪ್ಕೊಳ್ತಾ ಇಲ್ಲ, ಅವರು ನೀವೇ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಸ್ವಲ್ಪ ವೇಟ್ ಮಾಡಿ, ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ಕೆಲವ್ರಿಗೆ ಸಪೋಸ್ ನಿಮ್ಮ ಪರ್ಸನ್ ಏನಾದರೂ ಬ್ಲಾಕ್ ಮಾಡಿ ತುಂಬ ದಿನ ಆಯಿತು, 3 ಮಂತ್ಸ್ ಆಯಿತು, 6 ಮಂತ್ಸ್ ಆಯಿತು, ಇನ್ನೂ ಅವರು ಅನ್ಬ್ಲಾಕ್ ಮಾಡ್ತಾ ಇಲ್ಲ, ಇನ್ನೂ ಸ್ಟಿಲ್ ನೀವು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂದರೆ ನೋಡಿ, ಅವರು 3 ಮಂತ್ಸ್ಗಿಂತ ಹೆಚ್ಚಾಗಿ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಂದರೆ ಮೈಟ್ ಬಿ ಅವರು ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ ಅಂತಲೇ ಅರ್ಥ. ಸೊ ಬೆಟರ್ ನೀವು ಅವ್ರಿಗೋಸ್ಕರ ವೇಟ್ ಮಾಡದೆ ಸ್ಟೆಪ್ಪನ್ನು ತೊಗೊಂಡು ಮೂವ್ ಆನ್ ಆಗಿ. ನಿಮ್ಮ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಸೊ ನಿಮ್ಮ ಡೆಸ್ಟಿನಿ ಬೇರೆ ಒಂದು ಇದು ಇದೆ, ಡೆಸ್ಟಿನಿ ಬೇರೆ ಇದರಲ್ಲಿ ಡಿಸೈಡ್ ಆಗಿದೆ ಅಂತ ಬರ್ತಾ ಇದೆ. ಮೈಟ್ ಬಿ ಇನ್ನೂ ಇದಕ್ಕಿಂತ ಬೆಟರ್ ಆಗಿರುವಂತಹ ಒಂದು ಅಪರ್ಚುನಿಟೀಸ್ ಲೈಫಲ್ಲಿ, ಚಾಲೆಂಜಸ್ ಅಥವಾ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳು ನಡೀಬಹುದು ಪ್ರೀತಿ ವಿಚಾರದಲ್ಲಿ. ಸೊ ಟೇಕ್ ಅ ಸ್ಟೆಪ್, ಟೇಕ್ ಅ ಆ್ಯಕ್ಷನ್ಸ್ ಫಾರ್ ಯುವರ್ ಲೈಫ್ ಆ್ಯಂಡ್ ಮೂವ್ ಆನ್ ಆಗಿ. ಬಿಕಾಸ್ 3 ಮಂತ್ಸ್ಗಿಂತ ಹೆಚ್ಚಾಗಿ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ವೇಟ್ ಮಾಡೋದ್ರಿಂದ ಯಾವುದೇ ಯೂಸ್ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೀನಿ. ಸೊ ಲೈಕ್ ಕೆಲವೊಂದು ವಿಚಾರದಲ್ಲಿ ಪ್ರೀತಿಯಿಂದ ಬರೀ ಮನಸ್ಸಿಂದ ಯೋಚನೆ ಮಾಡೋದಕ್ಕಿಂತ ಮೈಂಡಿಂದನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.